ನೀರಿನ ಸಂಕಷ್ಟ ರಾಜ್ಯಾದ್ಯಂತ ಈಗ ನೋಡ್ತಾ ಇದೀವಿ ಸಮಸ್ಯೆಗಳು ಏನೇನು ಆಗ್ತಿದೆ ಅಂತ. ಇತ್ತ ಬೆಂಗಳೂರಿನಲ್ಲಿ ಜಲ ಸಂಕಷ್ಟ ಇದೆ. ಆದರೆ ಮತ್ತೊಂದು ಕಡೆ KRS ಡ್ಯಾಮ್ಗೆ ಪ್ರಭಾವಿಗಳಿಂದ ಮೋಟಾರ್ ಅಳವಡಿಕೆ ಆಗ್ತಾ ಇದೆ. ಮೋಟಾರ್ ಅಳವಡಿಸಿ ಫಾರ್ಮ್ ಹೌಸ್ಗೆ ನೀರನ್ನ ಅಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. KRS ಡ್ಯಾಮ್ನಿಂದಲೇ ನೀರು ಕಳ್ಳತನಕ್ಕೆ ಇಳಿದಂತ ಪ್ರಭಾವಿಗಳು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಮ್ ಇಲ್ಲಿಂದಲೇ ಮೋಟರ್ ಹಾಕಿ 200 ಮೀಟರ್ ಪೈಪನ್ನು ಅಳವಡಿಸಿಕೊಂಡು ಡ್ಯಾಮ್ ನೀರಿಗೆ ಕನ್ನ ಹಾಕಲಾಗ್ತಾ ಇದೆ. ಕುಡಿಯುವ ನೀರಿಗೆ ಸಮಸ್ಯೆ ಇದ್ರೂ ಕೂಡ ಡ್ಯಾಮ್ನಿಂದ ನೀರು ಕಳ್ಳತನ. ಬೆಂಗಳೂರು ಸೇರಿದ ಹಾಗೆ ನೋಡ್ತಾ ಇದ್ದೀವಿ ಬೇರೆ ಬೇರೆ ಭಾಗಗಳಲ್ಲಿ ಎಷ್ಟು ನೀರಿನ ಸಮಸ್ಯೆ ಇದೆ ಅಂತ. ಆದರೆ ಇಲ್ಲಿ ಡೈರೆಕ್ಟ್ ಆಗಿ ಅಲ್ಲಿಗೆ ಡ್ಯಾಮ್ ಹಾಕಿ ಕುಡಿಯುವ ನೀರಿಗೆ ಸಮಸ್ಯೆ ಇದ್ರೂ ಕೂಡ ಡ್ಯಾಮ್ನಲ್ಲಿ ಏನು ಸ್ಟೋರೇಜ್ ಈಗ ಬಾಕಿ ಉಳಿದಿದೆಯಲ್ಲ ಅದರಲ್ಲೂ ಬಳಸಬಹುದಾದಂಥ ನೀರು ಎಷ್ಟು ಬಾಕಿ ಇದೆ, ಅದರಿಂದ ಮತ್ತೆ ನೀರು ಕಳ್ಳತನ ಆಗ್ತಾ ಇದೆ. ನಿಮಗೆ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ, ಹೇಗೆ ಡ್ಯಾಮ್ನಿಂದ ಡೈರೆಕ್ಟ್ ಆಗಿ ಇವರು ಮೋಟರ್ನ ಫಿಕ್ಸ್ ಮಾಡಿ ನೀರನ್ನು ಇಲ್ಲಿ ಬಿಡ್ತಿದ್ದಾರೆ ಅಂತ. ಸ್ಥಳೀಯರು ಮಾಹಿತಿ ನೀಡಿದರೂ ಕೂಡ ಕ್ರಮ ಕೈಗೊಳ್ತಿಲ್ಲ ಅಧಿಕಾರಿಗಳು ಅಂತ ಫಾರ್ಮ್ ಹೌಸ್ ಮಾಲೀಕರ ಪ್ರಭಾವಕ್ಕೆ ಮಣಿದಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಬಹಳಷ್ಟು ಕಡೆ ನೀರು ವೇಸ್ಟ್ ಆಗ್ತಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಎಂತ ಅದ್ಭುತವಾದ ಕೆಲಸ ನೋಡಿ. ಯಾಕೆ ಡ್ಯಾಮ್ಗಳ ಪಕ್ಕದಲ್ಲಿ ನದಿಗಳ ಪಕ್ಕದಲ್ಲಿ ಉಳ್ಳಂಥವರು ದೊಡ್ಡ ದೊಡ್ಡ ಫಾರ್ಮ್ ಹೌಸ್ಗಳು ಮಾಡ್ಕೊಂಡಿರ್ತಾರೆ ಹೇಳಿ. ಅವ್ರ ನೀರಿಗೆ ಎಂದೆಂದೂ ಬರ ಇಲ್ಲ. ನೀವು KRS ಅಲ್ಲಿ ಎಷ್ಟು ನೀರಿದೆ ಏನು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಡೈರೆಕ್ಟಾಗಿ ಮೋಟ್ರ್ ಇಳಿಸಿ ನೀರು ಹೊಡೆಯೋದಪ್ಪ. ನಾನು ಹೇಳೋದು ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಾಡ್ತಿರ್ಬೋದು, ಕತ್ತೆ ಕಾಯ್ತಿರ್ಬೋದಾ? ಕುಡಿಯೋ ನೀರಿಗೆ ತತ್ವಾರ ಇದೆ. ಕುಡಿಯೋ ನೀರಿಗೆ ಬೆಂಗಳೂರಿನ ಜನಗಳು ಬಾಯಿ ಬಿಡ್ಕೋಬೇಕು ಇನ್ನೂ ಸ್ವಲ್ಪ ದಿವಸ ಆದರೆ. ಈಗಲೇ ಶುರುವಾಗಿದೆ. ಈಗಲೇ ನೀವು ಟ್ಯಾಂಕರ್ ಮುಖಾಂತರ ನೀವು ನೀರು ಹೊಡೆಸ್ತೀವಿ ಅಂದರೂ ಕೂಡ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಪೈಪ್ ಅಳವಡಿಸಿ ಡ್ಯಾಮ್ ನೀರಿಗೆ ಕನ್ನ ಹಾಕಿರೋದು ಗ್ರೇಟ್. ನಮ್ಮ ಪ್ರತಿನಿಧಿ ಪ್ರಶಾಂತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬಿಸಿಲಿನ ಜಳ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಜೀವ ಜಲಕ್ಕಾಗಿ ದಿನದಿಂದ ದಿನಕ್ಕೂ ಕೂಡ ಹಾಹಾಕಾರ ಕೂಡ ಎದುರಾಗ್ತಿರುವಂಥದ್ದು. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಟ ನಡೆಸ್ತಾ ಇದ್ದಾರೆ. ಈ ನಡುವೆ KRS ಜಲಾಶಯದ ಒಡಲಿಗೆ ಕನ್ನವನ್ನು ಕೂಡ ಹಾಕುವಂತ ಕೆಲಸವನ್ನ ಪ್ರಭಾವಿಗಳು ಮಾಡ್ತಾ ಇರುವಂತದ್ದು. ನಾನಿವಾಗ KRS ಜಲಾಶಯದ ಹಿನ್ನೀರಿನಲ್ಲಿದ್ದೀನಿ. ದೃಶ್ಯವನ್ನ ನೋಡಿದ್ರೆ ಕೂಡ ಗೊತ್ತಾಗುತ್ತೆ. ಒಂದ್ ಕಡೆ KRS ಜಲಾಶಯ ಸಂಪೂರ್ಣವಾಗಿ ಬರಿದಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ಕೂಡ ಸಾಕಷ್ಟು ಹಾಹಾಕಾರ ಎದುರಾಗುತ್ತೆ. ಹೀಗಾಗಿ ಒಂದ್ ಕಡೆ ಕಾಲುವೆಗಳಿಗೂ ಕೂಡ ನೀರನ್ನ ಹರಿಸ್ತಾ ಇಲ್ಲ. ಮತ್ತೊಂದ್ ಕಡೆ ಅಕ್ರಮವಾಗಿ ಜಲಾಶಯಕ್ಕೆ ಮೋಟಾರ್ಗಳನ್ನ ಅಳವಡಿಸಿ ತಮ್ಮ ಫಾರ್ಮ್ ಹೌಸ್ಗಳಿಗೆ ನೀರನ್ನ ಹೊಡ್ಕೊಳ್ಳುವಂತ ಕೆಲಸಕ್ಕೂ ಕೂಡ ಪ್ರಭಾವಿಗಳು ಮುಂದಾಗಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಈ ಒಂದು ಸ್ಥಳದಲ್ಲಿ KRS ಜಲಾಶಯದ ಹಿನ್ನೀರಿನಲ್ಲಿ ಅಕ್ರಮವಾಗಿ ಈ ಒಂದು ಮೋಟಾರ್ಗಳನ್ನ ಅಳವಡಿಸಿ ಇಲ್ಲಿಂದ ತಮ್ಮ ಜಮೀನುಗಳಿಗೆ ಫಾರ್ಮ್ ಹೌಸ್ಗೆ ನೀರನ್ನ ಪಂಪ್ ಮಾಡುವಂತ ಕೆಲಸವನ್ನು ಕೂಡ ಅಕ್ರಮವಾಗಿ ಪ್ರಭಾವಿಗಳು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದ್ರೂ ಕೂಡ ಸಂಬಂಧಪಟ್ಟಂತ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವಂತದ್ದು. ಈ ಒಂದು ಜಲಾಶಯದ ಸುತ್ತಮುತ್ತ ಯಾವುದೇ ರೀತಿ ಮೋಟಾರ್ಗಳನ್ನಾಗ್ಲಿ ಬೇರೆ ಯಾವುದೇ ರೀತಿ ಕೆಲಸಗಳನ್ನ ಮಾಡೋದಕ್ಕೆ ಯಾವುದೇ ರೀತಿ ಅನುಮತಿ ಇಲ್ಲ. ಆದರೂ ಕೂಡ ಪ್ರಭಾವಿಗಳು ಅಕ್ರಮವಾಗಿ ಜಲಾಶಯದ ಹಿನ್ನೀರಿಗೆ ಮೋಟಾರ್ಗಳನ್ನ ಇಟ್ಕೊಂಡು ತಮ್ಮ ಜಮೀನುಗಳಿಗೆ ತಮ್ಮ ಫಾರ್ಮ್ ಹೌಸ್ಗಳಿಗೆ ನೀರನ್ನ ಹೊಡ್ಕೊಳ್ಳುವಂತ ಕೆಲಸವನ್ನು ನಿರಂತರವಾಗಿ ಕೂಡ ಮಾಡ್ತಾ ಇದ್ದಾರೆ. ಸುಮಾರು ಜಲಾಶಯದಿಂದ ಅವರ ಜಮೀನುಗಳಿಗೆ 200ರಿಂದ 300 ಮೀಟರ್ ಅಷ್ಟು ದೂರಕ್ಕೆ ಅಕ್ರಮವಾಗಿ ಪೈಪನ್ನು ಅಳವಡಿಸಿ ಇಲ್ಲಿಂದ ನೀರನ್ನ ಪಂಪ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಡೆ ಜಲಾಶಯದ ಹಿನ್ನೀರಿನಲ್ಲೇ ಅಕ್ರಮವಾಗಿ ವೈರನ್ನು ಕೂಡ ಎಳೆದಿರುವಂಥದ್ದು. ಈ ವೈರು ಕೂಡ ಸಾಕಷ್ಟು ಕಡೆ ಡ್ಯಾಮೇಜ್ ಆಗಿದೆ. ಆ ಒಂದು ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಯಾರಾದರೂ ಅಪ್ಪಿತಪ್ಪಿ ಬಂದು ಈ ಒಂದು ಸ್ಥಳದಲ್ಲಿ ಅಪ್ಪಿತಪ್ಪಿ ಕಾಲಿಟ್ರೆ ಅವರು ಪ್ರಾಣವನ್ನು ಕೂಡ ಕಳ್ಕೊಂತಾರೆ. ಇಷ್ಟು ನೆಗ್ಲೆಕ್ಟ್ ಆಗಿ ಅಕ್ರಮವಾಗಿ ಒಂದ್ ಕಡೆ ಪೈಪನ್ನು ಅಳವಡಿಸಿದರೆ ವೈರ್ಗಳನ್ನ ಇಳಿಸಿರುವಂಥದ್ದು ನೋಡ್ಬೋದು. ಸಾಕಷ್ಟು ಈ ಒಂದು ವೈರು ಪಂಚರ್ ಆಗಿದೆ. ಇಲ್ಲಿ ಯಾವುದೇ ರೀತಿಯ ಟೇಪನ್ನು ಹಾಕುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಅಪ್ಪಿತಪ್ಪಿ ಯಾರಾದರೂ ಕೂಡ ಗೊತ್ತಿಲ್ಲದಂಗೆ ಬಂದು ಈ ಒಂದು ಸ್ಥಳದಲ್ಲಿ ತುಳಿದಿದ್ದೇ ಆದರೆ ಅವರ ಪ್ರಾಣವನ್ನು ಕೂಡ ಕಳ್ಕೊಂತಾರೆ. ಕೇವಲ ಇದೊಂದು ಸ್ಥಳದಲ್ಲಿ ಮಾತ್ರವಲ್ಲ, ಅಕ್ರಮವಾಗಿ 16 ಕಡೆಗಳಲ್ಲಿ ಈ ರೀತಿಯ ಮೋಟಾರ್ಗಳನ್ನ ಅಳವಡಿಸಿ ತಮ್ಮ ಜಮೀನುಗಳಿಗೆ ನೀರನ್ನ ಹೊಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಮಂಡ್ಯ ಜಿಲ್ಲಾಡಳಿತ ಹೇಳಿದೆ, ಕಾಲುವೆಗಳಿಗೆ ನೀರನ್ನು ಹರಿಸೋದಿಲ್ಲ, ಯಾರು ಕೂಡ ಬೆಳೆಗಳನ್ನ ಬೆಳಿಬೇಡಿ, ನೀರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಹೇಳ್ತಿರುವಂಥದ್ದು. ಇಡೀ ಬೆಂಗಳೂರು ಕುಡಿಯುವ ನೀರಿಗೆ ಆಧಾರ ಅಂದ್ರೆ ಈ ಒಂದು KRS ಜಲಾಶಯ. ಈ ಒಂದು KRS ಜಲಾಶಯದಿಂದಲೇ ಕೂಡ
ನೀರನ್ನ ಪಂಪ್ ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಹನಿ ಹನಿ ನೀರಿಗೂ ಕೂಡ ಜನರು ಬೇರೆ ಬೇರೆ ಖಾಸಗಿ ವ್ಯಕ್ತಿಗಳ ಮೊರೆ ಹೋಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ರೀತಿ ನಿರಂತರವಾಗಿ KRS ಜಲಾಶಯದ ಹಿನ್ನೀರಿನಲ್ಲಿ ಅಕ್ರಮವಾಗಿ ಪಂಪ್ ಸೆಟ್ಗಳನ್ನ ಮೋಟಾರ್ಗಳನ್ನ ಬಿಟ್ಕೊಂಡು ತಮ್ಮ ಜಮೀನುಗಳಿಗೆ ನೀರನ್ನು ಹಾಯಿಸ್ಕೊಂಡು ಇಲ್ಲಿ ಬೆಳೆಯನ್ನ ಬೆಳೀತಾ ಇದ್ದಾರೆ. ಇವುಗಳ ಬಗ್ಗೆ ಮಾಹಿತಿ ಇದ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾವುದೇ ರೀತಿ ಕ್ರಮವನ್ನು ವಹಿಸ್ತಾ ಇಲ್ಲ. ಬೇರೆ ಯಾರೇ ಒಬ್ರು ಕೂಡ ಇಲ್ಲಿ ಬಂದು ನಿಂತ್ಕೊಂಡಂತ ಸಂದರ್ಭದಲ್ಲಿ ಸಾಕಷ್ಟು ರಿಸ್ಟ್ರಿಕ್ಷನ್ ಇರುವಂತಹ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ರೀತಿ ನಿರಂತರವಾಗಿ ದಂಧೆಯನ್ನ ನಡೆಸ್ತಾ ಇದ್ರು ಕೂಡ ಯಾಕೆ ಮೌನ ವಹಿಸಿದ್ದಾರೆ ಅಂತಲೂ ಕೂಡ ಸಾಕಷ್ಟು ರೈತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗೆಲ್ಲ ಸಂಬಂಧಪಟ್ಟಂತೆ ಅಧಿಕಾರಿಗಳು ಉತ್ತರವನ್ನ ಕೊಡಬೇಕಾಗುತ್ತೆ. ಒಟ್ಟಾರೆ ಹೇಳುವಂಥದ್ದಾದ್ರೆ ಒಂದ್ ಕಡೆ ಬೆಂಗಳೂರು, ಮಂಡ್ಯ, ಮೈಸೂರು, ರಾಮನಗರದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಎದುರಾಗಿದ್ರು ಕೂಡ KRS ಹಿನ್ನೀರಿಗೆ ಅಕ್ರಮವಾಗಿ ಮೋಟಾರ್ಗಳನ್ನ ಬಿಟ್ಕೊಂಡು ತಮ್ಮ ಜಮೀನುಗಳಿಗೆ, ಫಾರ್ಮ್ ಹೌಸ್ಗಳಿಗೆ ನೀರನ್ನ ಹಾಯಿಸ್ಕೊಳ್ಳುವಂತ ಕೆಲಸವನ್ನ ಇಲ್ಲಿ ಸಂಬಂಧಪಟ್ಟಂತ ಪ್ರಭಾವಿಗಳು ಮಾಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.